ಈಗ ನೀವು ಹಲವಾರು ಸರಿ ಕೇಳಿರ್ತೀರ, ಮಗು ಕಾಯಿನ್ ನುಂಗ್ಬಿಡ್ತು ಅಥವಾ ಮಾರ್ಬಲ್ ನುಂಗ್ಬಿಡ್ತು ಫಾರಿನ್ ಬಾಡಿ ಅಂತ ತುಂಬ ಪ್ಯಾನಿಕ್ಕಾಗಿ ಹೆದರ್ಕೊಂಡು ಪೇರೆಂಟ್ಸ್ ಬರ್ತಾರೆ. ಈ ಥರ ಆದಾಗ ನೀವು ಹೆದರ್ಕೋಬೇಕಾಗಿಲ್ಲ. ಸ್ಮಾಲ್ ಆಬ್ಜೆಕ್ಟ್ಸ್, ರೌಂಡ್ ಆಬ್ಜೆಕ್ಟ್ಸ್ ಶಾರ್ಪ್ ಇಲ್ಲ ಅಂದರೆ ಏನು ತೊಂದರೆ ಆಗೋದಿಲ್ಲ. ಯೂಶ್ವಲಿ ಸಣ್ಣ ಆಬ್ಜೆಕ್ಟ್ಸ್ ನುಂಗಿದಾಗ ನಮ್ಮ ಇಂಟೆಸ್ಟೈನಿಂದ ಅದು ಕೆಳ ಬರೋ ಸಾಧ್ಯತೆ ಭಾಳ ಹೆಚ್ಚಾಗಿರುತ್ತೆ. ಕಾಂಪ್ಲಿಕೇಶನ್ಸ್ ಆಗೋದು ಭಾಳ ಕಡಿಮೆ. ಶಾರ್ಪ್ ಆಬ್ಜೆಕ್ಟ್ಸ್ ನುಂಗಿದಾಗ ಅಥವಾ ಕರೋಸಿವ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ, ಸಪೋಸ್ ಈ ಬ್ಯಾಟ್ರೀಸ್, ಸ್ಮಾಲ್ ಲೆಡ್ ಬ್ಯಾಟ್ರೀಸ್, ದೇ ಆರ್ ವೆರಿ ಡೇಂಜರಸ್. ಆ ಥರ ಆದಾಗ ನೀವು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಬೇಕಾಗುತ್ತೆ. ಅದೇ ಥರ ಗಂಟ್ಲಲ್ಲಿ ಸಿಗಾಕೊಂಡೋಗಿದ್ದಾಗ ಅದು ಕೆಲವೊಮ್ಮೆ ಚೋಕಾಗಿ ರೆಸ್ಪಿರೇಟರಿ ಪ್ರಾಬ್ಲಮ್ ಆಗಿ ಶರೀರಕ್ಕೆ ಅಪಾಯ ಆಗೋ ಸಾಧ್ಯತೆಯೂ ಇರುತ್ತೆ. ಆ ಥರ ಆದಾಗ ನೀವು ಅದನ್ನು ತಕ್ಷಣ ಗಂಟ್ಲಲ್ಲಿದ್ದರೆ ಬೆರಳಾಕಿ ತೆಗೆಯೋ ಸಾಧ್ಯತೆ ಒಳ್ಳೆಯದು. ಕೆಲವೊಮ್ಮೆ ಈ ಥರ ಫಾರಿನ್ ಬಾಡೀಸ್ ಗಂಟ್ಲಲ್ಲಿ ಸಿಗಾಕೊಂಡಿದ್ದಾಗ ಅದನ್ನು ಮಗುನ ತಲೆ ಕೆಳಗೆ ಮಾಡಿ ತಟ್ಟಿ ತೆಗೆಯೋದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಕೆಲವೊಮ್ಮೆ ಅದರಿಂದ ಚೋಕಾಗಿ ರೆಸ್ಪಿರೇಟರಿ ಪ್ರಾಬ್ಲಮ್ ಆಗೋ ಸಾಧ್ಯತೆಯೂ ಇರುತ್ತೆ. ಈ ಥರ ಯಾವುದೇ ಫಾರಿನ್ ಬಾಡಿ ಗಂಟ್ಲಲ್ಲಿ ಸಿಗಾಕೊಂಡಿದ್ದಾಗ ಬೆರಳಲ್ಲಿ ಹಾಕಿ ಕೆದಕಿ ತೆಗೆಯೋದು ಆ ಥರ ಟ್ರೈ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಇಮಿಡಿಯೇಟ್ ನಿಮ್ಮ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿ.